ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯ ದಿನಕ್ಕೆ 6 ರಿಂದ 8 ಗಂಟೆ ನಿದ್ದೆ ಮಾಡಬೇಕು. ನಿದ್ದೆ ಸರಿಯಾಗಿ ಆಗದಿದ್ರೆ ಮರುದಿನ ಪೂರ್ತಿ ಸುಸ್ತು, ಕಿರಿಕಿರಿ, ಆರೋಗ್ಯದಲ್ಲಿ ಏರುಪೇರಾಗೋದು ಸಹಜ. ಆದರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ. ಇವರು ನಿದ್ದೆ ಮಾಡದೆ ಬರೋಬ್ಬರಿ ಅರ್ಧ ಶತಮಾನ ಕಳೆದಿದ್ದಾರೆ. ಅಚ್ಚರಿಯಾದ್ರೂ ಇದು ಸತ್ಯ. ಕಳೆದ 50 ವರ್ಷಗಳಿಂದ ಕಣ್ಣು ಮುಚ್ಚದ ಈ ಪವಾಡ ಪುರುಷನನ್ನ ನೋಡಿ ವೈದ್ಯ ಲೋಕವೇ ಬೆರಗಾಗಿದೆ. ಹಾಗಾದ್ರೆ ಈ ವ್ಯಕ್ತಿ ಯಾರು? ಇವರು ನಿದ್ದೆ ಮಾಡದೆ ಇರೋದಕ್ಕೆ ಕಾರಣವೇನು? ಇಲ್ಲಿದೆ ನೋಡಿ ಈ ಒಂದು ರೋಚಕ ಸ್ಟೋರಿ. ಇವರ ಹೆಸರು ಮೋಹನ್ ಲಾಲ್ ದ್ವಿವೇದಿ. ವಯಸ್ಸು 75 ವರ್ಷ. ಮಧ್ಯಪ್ರದೇಶದ ರೇವಾನಗರದ ನಿವಾಸಿ. ಮೇಲ್ನೋಟಕ್ಕೆ ಇವರು ಎಲ್ಲರಂತೆ ಸಾಮಾನ್ಯ ಮನುಷ್ಯರಂತೆ ಕಂಡ್ರು ಇವರ ಜೀವನದ ಹಿಂದೊಂದು ನಂಬಲಾಗದಂತ ಅಸಾಧ್ಯವಾದ ಸತ್ಯವಿದೆ. ಅದೇನೆಂದ್ರೆ ಕಳೆದ 50 ವರ್ಷಗಳಿಂದ ಇವರು ಒಮ್ಮೆಯೂ ನಿದ್ದೆ ಮಾಡಿಲ್ಲ. 1973ರಿಂದ ಈವರೆಗೆ ಇವರ ಕಣ್ಣುಗಳಿಗೆ ನಿದ್ರಾದೇವಿಯ ದರ್ಶನವೇ ಆಗಿಲ್ಲ. ವೈದ್ಯಕೀಯ ವಿಜ್ಞಾನದ ಪ್ರಕಾರ ನಿದ್ದೆ ಇಲ್ಲದೆ ಮನುಷ್ಯ ಬದುಕೋದೇ ಅಸಾಧ್ಯ. ನಿದ್ದೆ ಕೆಟ್ಟರೆ ಮೆದುಳು ಮತ್ತು ದೇಹದ ಮೇಲೆ ತೀವ್ರ ಪರಿಣಾಮ ಬೀರ್ತದೆ. ಆದರೆ ಮೋಹನ್ ಲಾಲ್ ದ್ವಿವೇದಿ ಅವರ ವಿಚಾರದಲ್ಲಿ ಇದು ಉಲ್ಟಾ ಆಗಿದೆ. ಇವರಿಗೆ ನಿದ್ದೆ ಬರೆದಿದ್ರು ಕೂಡ ಕಣ್ಣು ಉರಿಯೋದಿಲ್ಲ, ಸುಸ್ತಾಗೋದಿಲ್ಲ ಅಥವಾ ಯಾವುದೇ ಗಂಭೀರ ಕಾಯಿಲೆಗಳು ಕೂಡ ಇವರಿಗೆ ಬರೋದಿಲ್ಲ. ತಹಸೀಲ್ದಾರ್ ಆಗಿ ನಿವೃತ್ತರಾಗಿರುವಂತಹ ಇವರು ಇಂದಿಗೂ ಕೂಡ ಸಕ್ರಿಯರಾಗಿದ್ದಾರೆ. ಇವರ ಈ ವಿಚಿತ್ರ ಸಮಸ್ಯೆ ಶುರುವಾಗಿದ್ದು 1973ರಲ್ಲಿ. ಆರಂಭದಲ್ಲಿ ಯಾರಿಗೂ ಹೇಳದ ಇವರು ನಂತರ ಮನೆಯವರಿಗೆ ಈ ವಿಚಾರವನ್ನ ತಿಳಿಸಿದಾಗ ಮನೆಯವರು ಕೂಡ ದಂಗಾಗಿ ಭೂತ ಉಚ್ಚಾಟನೆ ಕೂಡ ಮಾಡಿಸಲಾಗಿದೆ. ದೆಹಲಿ, ಮುಂಬೈನ ದೊಡ್ಡ ದೊಡ್ಡ ವೈದ್ಯರು ಕೂಡ ಇವರನ್ನ ಪರೀಕ್ಷೆ ಮಾಡಿದ್ದಾರೆ. ಆದ್ರೂ ಈ ರಹಸ್ಯ ಮಾತ್ರ ಭೇದಿಸೋದಕ್ಕೆ ಸಾಧ್ಯವಾಗಿಲ್ಲ. ಜನರು ಮಲಗುವಂತಹ ರಾತ್ರಿಯ ಸಮಯದಲ್ಲಿ ಇವರು ಪುಸ್ತಕವನ್ನ ಓದ್ತಾರೆ ಅಥವಾ ಟೆರೆಸ್ ಮೇಲೆ ವಾಕಿಂಗ್ ಮಾಡ್ತಾರೆ. ಕಾಲವನ್ನ ಇವರು ಪುಸ್ತಕ ಮತ್ತೆ ವಾಕಿಂಗ್ ನಲ್ಲೇ ಕಳೀತಾರೆ. ವಿಜ್ಞಾನಕ್ಕೆ ಸವಾಲಾಗಿರುವಂತ ಈ ವ್ಯಕ್ತಿ ಈಗ ಇಡೀ ದೇಶದ ಗಮನವನ್ನ ಸೆಳೀತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.